ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಎಲ್ಲರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಮತ್ತು ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು ಅಯಾನಿಕ್ ಈಕ್ವಲಿಬ್ರಿಯಂ ಅಥವಾ ಅಯಾನಿಕ್ ಈಕ್ವಲಿಬ್ರಿಯಂ ಚಾಪ್ಟರ್ನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 9 ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು 10th ವಿಡಿಯೋ. ಇವತ್ತಿನ ವೀಡಿಯೋದಲ್ಲಿ ನಾವು ಆಂಡರ್ಸನ್ ಎಸ್ ಎಲ್ ಬೂಚ್ ಈಕ್ವೇಷನ್ ಬಗ್ಗೆ ಹೇಳ್ಕೊಳ್ತಾ ಹೋಗೋಣ. ಸೊ ನೀವೀಗ ಬಫರ್ ಸೊಲ್ಯೂಷನ್ಸ್ ಇರುತ್ತಲ್ಲ, ಆ ಬಫರ್ ಅಸಿಡಿಕ್ ಬಫರ್ ಇದ್ದಾಗ ಅದರದ್ದು ಪಿ ಎಚ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಅಥವಾ ಬೇಸಿಕ್ ಬಫರ್ ಇದ್ದಾಗ ಅದರದ್ದು ಪಿ ಎಚ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಈ ಎಪಿಸೋಡಲ್ಲಿ ನಾವು ತಿಳ್ಕೊಳ್ಳೋಣ. ಯೂಶಲಿ ಈ ಡೆರಿವೇಷನ್ನ ನಿಮಗೆ 3 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಅಥವಾ ಕೆಲವು ಸಲ 4 ಮಾರ್ಕ್ಸ್ಗೂ ಇದನ್ನು ಕೇಳ್ತಾರೆ. ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೋಬೇಕು ಹೇಗಾಗಿದೆ ಅಂತ. ನೀವು ಅದನ್ನು ರೀಪ್ರೊಡ್ಯೂಸ್ ಮಾಡಿದ್ರೆ ಸಾಕಾಗತ್ತೆ. ಸೊ ನಿಮಗೆ ನಂದು ವಿಡಿಯೋದು ಬೇರೆ ಬೇರೆ ಲಿಂಕ್ ಬೇಕು ಅಂತಂದರೆ ನೀವು ನನ್ನ ಚಾನಲ್ಗೆ ಹೋಗಿ ಅಯಾನಿಕ್ ಈಕ್ವಿಲಿಬ್ರಿಯಂ ಅಂತ ಪ್ಲೇಲಿಸ್ಟ್ಗೆ ಹೋದರೆ ಎಲ್ಲ ನಿಮ್ಮದು 10 ವೀಡಿಯೋಸ್ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಇದು ನಿಮಗೆ ಸೆಕೆಂಡ್ ಸೆಮ್ಮಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ ಸಿಲೆಬಸ್ಸಲ್ಲಿದೆ. ಬಟ್ ಜನರಲಿ ಬೇರೆ UGC ಸಿಲೆಬಸ್ಸಲ್ಲೂ ಇದು ನಿಮಗಿದೆ. ಸೊ ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಗೊತ್ತಿದೆ ಆಂಡರ್ಸನ್ ಎಸ್ ಎಲ್ ಬೂಚ್ ಈಕ್ವೇಷನ್ ಅಂತ ನಾವು ಇವತ್ತು ಏನು ಕಲ್ತ್ಕೋಬೇಕು, ಡಿರೈವ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಲ್ಲ, ಅದು ನಮ್ಗೆ ಎಲ್ಲಿ ಹೆಲ್ಪ್ ಆಗುತ್ತೆ, ಯಾಕೆ ಅದನ್ನು ಓದಬೇಕು? So it is useful in estimating the pH of a buffer solution, finding the equilibrium pH of an acid-base reaction. ನಿಮ್ಗೆ ಆಲ್ರೆಡಿ ಬಫರ್ ಅಂದರೆ ಗೊತ್ತಿದೆ. ಬಫರ್ ಇಸ್ ಎ ಸಬ್ಸ್ಟೆನ್ಸ್ ಇನ್ ವಿಚ್ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಎ ಆಸಿಡ್, ವೀಕ್ ಆಸಿಡ್ ಆ್ಯಂಡ್ ಎ ಆಸಿಡ್ದು ಬೇಸ್. ಅದ್ರದ್ದು ಮಿಕ್ಸ್ಚರ್ಗೆ ನಾವೇನಂತ ಕರಿತೀವಿ, ಬಫರ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಬೈ ಆ್ಯಡಿಂಗ್ ಎ ಲಿಟಲ್ ಆಸಿಡ್ ಆರ್ ಎ ಬೇಸ್ to those buffer solution, the pH doesn't change. Those solutions we are going to call it as a buffer solution. ಸೊ ಬಫರ್ ಸೊಲ್ಯೂಷನ್ ಅಂದ್ರೇನು, ಅದು ಎರಡು ಮಿಕ್ಸ್ಚರ್ ಆಗಿರುತ್ತೆ. ವೀಕ್ ಆಸಿಡ್ ಇದ್ದರೆ ಆ ಆಸಿಡ್ದು ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಬೇಸ್, ಆ ಎರಡು ಮಿಕ್ಸ್ಚರ್ ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಬಫರ್ ಸೊಲ್ಯೂಷನ್ ಅಂತೀವಿ. ಅದು ಅಸಿಡಿಕ್ ಬಫರ್ ಆಗಿರ್ಬೋದು, ಇಲ್ಲಾಂದರೆ ಬೇಸಿಕ್ ಬಫರ್ ಆಗಿರ್ಬೋದು. ಆ ಬಫರ್ ಸೊಲ್ಯೂಷನ್ಗೆ ನೀವು ಸ್ವಲ್ಪ ಆಸಿಡು ಅಥವಾ ಸ್ವಲ್ಪ ಬೇಸ್ ಹಾಕಿದ್ರೆ ಪಿ ಹೆಚ್ಚು ಚೇಂಜ್ ಆಗಲ್ಲ. ಸೊ ಅಂಥ ಸಬ್ಸ್ಟೆನ್ಸಸ್ಗೆ ನಾವೇನಂತ ಕರಿತೀವಿ, ಬಫರ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಆ ಬಫರ್ ಸೊಲ್ಯೂಷನ್ ನನಗೆ ಯಾಕೆ ಬೇಕು ಅಂದರೆ, ಲಾಟ್ ಆಫ್ ಬಯಾಲಜಿಕಲ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ ನೀಡ್ ಟು ಮೇಂಟೈನ್ ಎ ಪ್ರಾಪರ್ ಪಿ ಎಚ್, ಪರ್ಟಿಕ್ಯುಲರ್ ಪಿ ಎಚ್, ಕಾನ್ಸ್ಟೆಂಟ್ ಪಿ ಎಚ್ ಅಲ್ಲೇ ಕೆಲಸ ಆಗ್ತಾ ಇರುತ್ತೆ. ಸೊ ನಾನು ಆ ಪಿ ಎಚ್ ಅಲ್ಲೇ ನನ್ನದು ರಿಯಾಕ್ಷನ್ ಕಂಡೀಷನ್ಸ್ನ ಮೇಂಟೈನ್ ಮಾಡ್ಕೋಬೇಕು ಅಂತಂದರೆ ಏನಾಗಬೇಕು ಅಂತಂದರೆ ಪಿ ಎಚ್ ಆಲ್ಟರ್ ಆಗಬಾರ್ದು. ಪಿ ಎಚ್ ಆಲ್ಟರ್ ಆಗಬಾರ್ದು ಅಂದರೆ ಆ ಸಿಚುಯೇಷನ್ ನಾನು ಏನು ಮಾಡಿದ್ರು, ಬಫರ್ ಸೊಲ್ಯೂಷನ್ಸ್ನ ಯೂಸ್ ಮಾಡಿದ್ರೆ ಇಟ್ ಡಸಂಟ್ ಆಲ್ಟರ್ ದಿ ಪಿ ಎಚ್ ಆಫ್ಟರ್ ಆ್ಯಡಿಂಗ್ ಎ ಸಾಲ್ಟ್ ಆರ್ ಎ ಬೇಸ್. ಸೊ ಹಾಗಾಗಿ ನನಗೆ ಈ ಆಂಡರ್ಸನ್ ಎಸ್ ಎಲ್ ಬೂಚ್ ಈಕ್ವೇಷನ್ ಏನಿದೆಯಲ್ಲ, ಇಟ್ ಇಸ್ ವೆರಿ ಯೂಸ್ಫುಲ್ ಇನ್ ಕ್ಯಾಲ್ಕುಲೇಟಿಂಗ್ ದಿ ಪಿ ಎಚ್ ಅಟ್ ಈಕ್ವಲಿಬ್ರಿಯಂ ಆಫ್ ಎನ್ ಆಸಿಡ್ ಬೇಸ್ ರಿಯಾಕ್ಷನ್. ಯಾಕೆ ನನಗೆ ಅದು ಬೇಕು ಅಂತಂದರೆ, ಮೆನಿ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಇರ್ಬೋದು, ಬಯಾಲಜಿಕಲ್ ರಿಯಾಕ್ಷನ್ಸ್ ಇರ್ಬೋದು, ದೇ ಆಲ್ಸೋ ಅಂಡರ್ಗೋ ಅಟ್ ಎ ಕಾನ್ಸ್ಟೆಂಟ್ ಪಿ ಎಚ್. ಹಂಗಾಗಿ ದೇ ಆರ್ ವೆರಿ ಯೂಸ್ಫುಲ್. ಬಫರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್ ಇನ್ ದೀಸ್ ಸಿಸ್ಟಮ್ ಟು ಮೇಂಟೈನ್ ದಿ ಪಿ ಎಚ್ ಅಟ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ನನಗೆ ಪಿ ಎಚ್ ಕಾನ್ಸ್ಟೆಂಟ್ ವ್ಯಾಲ್ಯೂಲಿ ಬೇಕು ಅಂತಂದರೆ ನಾನು ಆಂಡರ್ಸನ್ ಎಸ್ ಎಲ್ ಬೂಚ್ ಈಕ್ವೇಷನ್ ಹಾಕೊಂಡು ಪಿ ಎಚ್ ಆಫ್ ದಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಎಷ್ಟಿದೆ ಅಂತ ನಾನು ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನನ್ನ ರಿಯಾಕ್ಷನ್ ಕಂಡೀಷನಲ್ಲಿ ನನಗೆ ಪಿ ಎಚ್ ಯಾವ ಥರ ಬೇಕು, ಅಸಿಡಿಕ್ ಪಿ ಎಚ್ ಬೇಕಾ, ಬೇಸಿಕ್ ಪಿ ಎಚ್ ಬೇಕಾ. ಸೊ ಆ ಬೇಸಿಸ್ ಮೇಲೆ ನಾನು ಏನು ಮಾಡ್ತಾ ಹೋಗ್ತೀನಿ, ನಂದು ಯಾವ ಬಫರ್ನ ಯೂಸ್ ಮಾಡಬೇಕು, ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಫಾರ್ ದಟ್ ಪರ್ಟಿಕ್ಯುಲರ್ ಸಿಚುಯೇಷನ್ ನಾನು ಅದನ್ನು ಡಿಸೈಡ್ ಮಾಡ್ತಾ ಹೋಗ್ತೀನಿ. ಸೊ ಈಗ ನಾನೀಗ ಆಂಡರ್ಸನ್ಸ್ ಎಸ್ ಎಲ್ ಬೂಚ್ ಈಕ್ವೇಷನ್ ಏನಿದೆಯಲ್ಲ, ಅದು ಆಸಿಡಿಕ್ ಬಫರ್ಗೆ ಬೇರೆ ಆಗುತ್ತೆ, ಬೇಸಿಕ್ ಬಫರ್ಗೆ ಬೇರೆ ಆಗುತ್ತೆ. ಸೊ ನಾವು ಫಸ್ಟು ಅಸಿಡಿಕ್ ಬಫರ್ದು ನೋಡ್ತಾ ಹೋಗೋಣ. ಅಸಿಡಿಕ್ ಬಫರ್ ಅಂದರೆ ನಾನು ಹೇಳ್ದಂಗೆ ಇಟ್ಸ್ ಆಲ್ವೇಸ್ ಎ ಮಿಕ್ಸ್ಚರ್ ಆಫ್ ಎ ವೀಕ್ ಆ್ಯಸಿಡ್ ಆ್ಯಂಡ್ ಇಟ್ಸ್ ಸಾಲ್ಟ್ ವಿತ್ ಅ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಈಗ ಏನಾಗಿದೆ, ವೀಕ್ ಆ್ಯಸಿಡ್ನ ತೊಗೊಳ್ತೀವಿ. ಆ ವೀಕ್ ಆ್ಯಸಿಡ್ನ ಏನು ಮಾಡ್ತಾ ಇದ್ದೀವಿ, ಸ್ಟ್ರಾಂಗ್ ಬೇಸ್ ಜೊತೆಗೆ ಟ್ರೀಟ್ ಮಾಡಿದಾಗ ನಿಮಗೆ ಸ್ಟ್ರಾಂಗ್ ಸಾಲ್ಟ್ ಎಲೆಕ್ಟ್ರೋಲೈಟ್ ಬರುತ್ತೆ. ಆ ಮಿಕ್ಸ್ಚರ್ಗೆ ನಾವೇನಂತ ಕರಿತೀವಿ, ಆಸಿಡಿಕ್ ಮಿಕ್ಸ್ಚರ್ಗೆ ಬಫರ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಇಲ್ಲಿ ಮಿಕ್ಸ್ಚರ್ ಆಫ್ ಎ ವೀಕ್ ಆ್ಯಸಿಡ್ ಆ್ಯಂಡ್ ಇಟ್ಸ್ ಸಾಲ್ಟ್, ಮಿಕ್ಸ್ಚರ್ ಆಫ್ ಎ ವೀಕ್ ಆ್ಯಸಿಡ್ ಆ್ಯಂಡ್ ಇಟ್ಸ್ ಸಾಲ್ಟ್ನ ತೊಗೊಳ್ತಾ ಇದ್ದೀವಿ. ಸೊ ದ ಅಯನೈಸೇಷನ್ ಆಫ್ ಎ ವೀಕ್ ಆ್ಯಸಿಡ್, ಇವಾಗ ನಾನು ಏನು ಮಾಡ್ತೀನಿ, ವೀಕ್ ಆ್ಯಸಿಡ್ಗೆ HA ಯೂಶಲಿ ನಾವು HA ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಲ್ಲಿ ನಿಮಗೆ ಪ್ರೀವಿಯಸ್ ವೀಡಿಯೋಗಳನ್ನ ನೀವು ಫಾಲೋ ಮಾಡ್ಕೊಂಬಂದರೆ ನಿಮ್ಗೆ ಗೊತ್ತಿರುತ್ತೆ. ಯಾವಾಗ ವೀಕ್ ಆ್ಯಸಿಡ್ ನಾವು HA ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ವೀಕ್ ಬೇಸ್ನ BOH ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಈಗ ವೀಕ್ ಆ್ಯಸಿಡ್ ಇದೆ, ವೀಕ್ ಎಲೆಕ್ಟ್ರೋಲೈಟ್ ಅಂದರೆ ಏನಾಗುತ್ತೆ, ವೀಕ್ ಆ್ಯಸಿಡ್ ಅಂದರೆ ಏನಾಗುತ್ತೆ, ಕಂಪ್ಲೀಟ್ ಡಿಸೋಸಿಯೇಷನ್ ಆಗಲ್ಲ, ಪಾರ್ಷಿಯಲ್ ಇದು ಡಿಸೋಸಿಯೇಷನ್ ಆಗುತ್ತೆ. ಏನು ಥರ ಡಿಸೋಸಿಯೇಷನ್ ಆಗುತ್ತೆ, H+ ಮತ್ತು A- ಆಗಿ ಡಿಸೋಸಿಯೇಟ್ ಆಗುತ್ತೆ. ನಾನು ವೆನ್ ಐ ಅಪ್ಲೈ ದಿ ಲಾ ಆಫ್ ಮಾಸ್ ಆಕ್ಷನ್, KA ಈಕ್ವಲಿಬ್ರಿಯಂ ಕಾನ್ಸ್ಟೆಂಟ್ ಏನಿದೆಯಲ್ಲ, ದಟ್ ಈಸ್ ಈಕ್ವಲ್ ಟು
ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಬರ್ಕೋಬೇಕು. ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಏನಾಗ್ತಾ ಇದೆ ನನಗೆ A ಮೈನಸ್ H ಪ್ಲಸ್ನ ಬರ್ಕೊಳ್ತಾ ಇದ್ದೀನಿ, ಡಿವೈಡೆಡ್ ಬೈ ರಿಯಾಕ್ಟೆಂಟ್ ಒಂದೇ ಒಂದಿದೆ, ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ HA ಅಂತ ಬರ್ಕೊಂಡೆ. ನನಗೀಗ ಏನು ಮಾಡಬೇಕು, ಹ್ಯಾವ್ ಟು ಮೇಂಟೈನ್ ದಿ ಪಿ ಹೆಚ್ ಬೇಕು ಅಂದರೆ ನನಗೇನು ಬೇಕು, H ಪ್ಲಸ್ ಅಯಾನ್ಸ್ ಎಷ್ಟಿದೆ ನನ್ನ ಮಾಲಿಕ್ಯೂಲ್ಸಲ್ಲಿ ಅಂತ ಬೇಕು. ದೇರ್ಫೋರ್ H ಪ್ಲಸ್ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಯೂಸಿಂಗ್ ದಿ ಸೇಮ್ ಈಕ್ವೇಷನ್. ಅದೇ ಈಕ್ವೇಷನ್ H ಪ್ಲಸ್ನ ತೊಗೊಂಡ್ರೆ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಇಸ್ ಈಕ್ವಲ್ ಟು Ka ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ HA ಡಿವೈಡೆಡ್ ಬೈ A ಮೈನಸ್. ಸಿಂಪಲ್ ಮ್ಯಾಥಮೆಟಿಕ್ಸ್ ಇದೆ. Ka ಮತ್ತು HA ನಾನು ಮಲ್ಟಿಪ್ಲೈ ಮಾಡ್ಕೊಳ್ತೀನಿ, ಅದಕ್ಕೆ ದಟ್ ಈಸ್ ಈಕ್ವಲ್ ಟು A ಮೈನಸ್ H ಪ್ಲಸ್ ಬರುತ್ತೆ. ನನಗೆ H ಪ್ಲಸ್ ಬೇಕು ಅಂದರೆ H ಪ್ಲಸ್ ಇಸ್ ಈಕ್ವಲ್ ಟು Ka ಮೋಲಾರ್ ಕಾನ್ಸಂಟ್ರೇಷನ್ ಆಫ್ HA ಡಿವೈಡೆಡ್ ಬೈ A ಮೈನಸ್ ಹಾಕ್ಕೊಳ್ತೀನಿ. ಸೊ ನಿಮಗೆ ಗೊತ್ತು, ಅಥವಾ ಇದನ್ನು ನಾವು ಜನರಲೈಸ್ ಮಾಡೋಣ ಅಂತ. ಈಗ ಇಲ್ಲೇನು ಮಾಡ್ತಾ ಇದ್ದೀನಿ ನಾನು, HA ಅಂತಂದ್ರು ವೀಕ್ ಆ್ಯಸಿಡ್, ಅದ್ರ ಬದಲು ನಾನು ಏನಂತ ಹೇಳ್ಬೋದು, ಡೈರೆಕ್ಟಾಗಿ ಆ್ಯಸಿಡ್ ಅಂತಲೇ ತೊಗೊಳ್ಳೋಣ. ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಆಂಡರ್ಸನ್ಸ್ ಈಕ್ವೇಷನ್, ಯಾವಾಗ ನಾವು ವೀಕ್ ಎಲೆಕ್ಟ್ರೋಲೈಟ್ನೇ ತೊಗೊಂಡಿರ್ತೀವಿ, ವೀಕ್ ಆ್ಯಸಿಡು ಅಥವಾ ವೀಕ್ ಬೇಸ್ನ ತೊಗೊಂಡಿರ್ತೀವಿ. ಹಾಗಾಗಿ ನಾನೇನು ಮಾಡ್ತೀನಿ, ಅದನ್ನು ಜನರಲೈಸ್ ಮಾಡ್ಕೊಳ್ಳೋಕ್ಕೋಸ್ಕರ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಇಸ್ ಈಕ್ವಲ್ ಟು Ka ಆ್ಯಸಿಡ್ ಡಿವೈಡೆಡ್ ಬೈ ಸಾಲ್ಟ್ ಅಂತ ಹಾಕ್ಕೊಳ್ತೀನಿ. ಮೋಲಾರ್ ಕಾನ್ಸಂಟ್ರೇಷನ್ ಆ್ಯಸಿಡ್ ಡಿವೈಡೆಡ್ ಬೈ ಸಾಲ್ಟ್ ಅಂತ ಹೇಳ್ತೀನಿ. ನಮ್ಮದು A ಮೈನಸ್ ಏನಿದೆಯಲ್ಲ, A ಮೈನಸ್ ಏನಾಗಿದೆ, ಸಾಲ್ಟ್ ಆಫ್ ಎನ್ ಆ್ಯಸಿಡ್ ಇದೆ ಅದು. ಹಾಗಾಗಿ ನಾನು ಅದನ್ನೇನು ಮಾಡ್ತಾ ಇದ್ದೀನಿ, ಸಾಲ್ಟ್ ಆಫ್ ಎ ಬೇಸ್ ಇದೆ, ಹಾಗಾಗಿ ಅದನ್ನೇನು ಮಾಡ್ತಾ ಇದ್ದೀನಿ ನಾನು ಸಾಲ್ಟ್ ಅಂತ ತೊಗೊಳ್ತಾ ಇದ್ದೀನಿ. ಸೊ ಈಗ ನನಗೇನು ಬಂತು, H ಪ್ಲಸ್ ಇಸ್ ಈಕ್ವಲ್ ಟು Ka ಮೋಲಾರ್ ಕಾನ್ಸಂಟ್ರೇಷನ್ ಆ್ಯಸಿಡ್ ಡಿವೈಡೆಡ್ ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಎ ಸಾಲ್ಟ್ ಅಂತ ಬಂತು. A buffer solution containing a weak acid HA and its salt with a strong base Na ಮೈನಸ್ ಇದ್ದಾಗ ಅವೆರಡು ಕಂಬೈನ್ ಆದಾಗ ನಿಮ್ಗೆ ಏನಾಗುತ್ತೆ, ಡಿಸೋಸಿಯೇಟ್ ಆಗುತ್ತೆ. ಪಾರ್ಷಲಿ ಡಿಸೋಸಿಯೇಟ್ ಆದಾಗ ಈಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಆಗುತ್ತೆ. ನೋಡ್ಕೋಬೇಕು, ನಾನು ಡಬಲ್ ಸೈಡೆಡ್ ಆರೋ ಮಾರ್ಕ್ ಬರೆದಿದ್ದೀನಿ. ಈಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಆಗುತ್ತೆ. ಈಕ್ವಿಲಿಬ್ರಿಯಮ್ ಯಾವಾಗ ಡಿಸೋಸಿಯೇಟೆಡ್ ಮಾಲಿಕ್ಯೂಲು ಅನ್ಡಿಸೋಸಿಯೇಟೆಡ್ ಮಾಲಿಕ್ಯೂಲ್ ಮಧ್ಯದಲ್ಲಿ ಏನಾಗುತ್ತೆ, ಈಕ್ವಿಲಿಬ್ರಿಯಮ್ ಇಸ್ ಎಸ್ಟಾಬ್ಲಿಷ್. ಹಾಗಾಗಿ ನಾನು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. Ka ಇಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್ ಮಾಡ್ತೀನಿ. ಫ್ರಮ್ ದಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಎ H ಪ್ಲಸ್ ನನಗೆ ಬರ್ತಾ ಹೋಗುತ್ತೆ. ಸೊ ಈಗ ಏನಾಯಿತು, ನನಗೆ H ಪ್ಲಸ್ ಇಸ್ ಈಕ್ವಲ್ ಟು Ka ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಆ್ಯಸಿಡ್ ಡಿವೈಡೆಡ್ ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಎ ಸಾಲ್ಟ್ ಬಂದಿದೆ. ಸೊ ಈಗ ಏನು ಮಾಡ್ತೀನಿ ನಾನು, ಐ ಆಮ್ ಗೋಯಿಂಗ್ ಟು ಟೇಕ್ ದಿ ನೆಗೆಟಿವ್ ಲ್ಯಾಗರಿದಮ್ ಆಫ್ ಬೋತ್ ದಿ ಸೈಡ್ಸ್. ಎರಡು ಸೈಡ್ಗೂ ಏನು ಮಾಡ್ತಾ ಇದ್ದೀನಿ ನಾನು, ನೆಗೆಟಿವ್ ಲಾಗರಿದಮ್ನ ತೊಗೊಳ್ತಾ ಇದ್ದೀನಿ. ಮೈನಸ್ ಲಾಗ್ ಆಫ್ H ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್ ಲಾಗ್ Ka ಮೈನಸ್ ಲಾಗ್ ಆ್ಯಸಿಡ್ ಡಿವೈಡೆಡ್ ಬೈ ಸಾಲ್ಟ್ ಅಂತ ಬರ್ಕೊಳ್ತೀನಿ. ಯಾಕೆ ನಾನು ಮೈನಸ್ ತೊಗೊಂಡೆ ಅಂದರೆ ನನಗೆ ಗೊತ್ತು ಮೈನಸ್ ಲಾಗ್ H ಪ್ಲಸ್ ಏನಿದೆ ಅದು pH ಆಗುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ನನಗೆ pH ಬೇಕು ಅಂತ ನಾನೇನು ಮಾಡ್ತೀನಿ, ಅದನ್ನು ಹಾಕ್ಕೊಳ್ತೀನಿ. ಸೊ ಈಗೇನಾಯಿತು, ಮೈನಸ್ ಲಾಗ್ H ಪ್ಲಸ್ ಮೈನಸ್ ಲಾಗ್ Ka ಮೈನಸ್ ಲಾಗ್ ಆ್ಯಸಿಡ್ ಬೈ ಸಾಲ್ಟ್ ಅಂತ ಬರ್ಕೊಂಡೆ. ಅಥವಾ ಇದನ್ನು ನಾನು ಇನ್ನೊಂದು ಥರ ಮಾಡೋದಾದರೆ, ಈಗ ಮೈನಸ್ ಲಾಗ್ H ಪ್ಲಸ್ ಏನು, pH, ಅದು pH ಇಸ್ ಈಕ್ವಲ್ ಟು ಮೈನಸ್ ಲಾಗ್ H ಪ್ಲಸ್, ಅದ್ರ ಬದಲು pH ಅಂತ ಹಾಕ್ಕೊಂಡೆ. ಆಯ್ತಲ್ಲ, ಮೈನಸ್ ಲಾಗ್ Ka ಅಂದರೆ ಏನಾಯ್ತು, ಅದು pKa ಆಯಿತು, ಮೈನಸ್ ಲಾಗ್ ಆ್ಯಸಿಡ್ ಬೈ ಸಾಲ್ಟ್. ಅಥವಾ ನಾನೀಗ ರಿವರ್ಸಿಂಗ್ ಮಾಡಿಕೊಂಡು ಪಾಸಿಟಿವ್ರಲ್ಲಿ ಬೇಕು ಅಂತಂದರೆ pH ಇಸ್ ಈಕ್ವಲ್ ಟು pKa ಪ್ಲಸ್ ಲಾಗ್ ಆಫ್ ಸಾಲ್ಟ್ ಬೈ ಆ್ಯಸಿಡ್ ಅಂತ ಬರ್ಕೊಳ್ತೀನಿ. ನನಗೆ ಇಲ್ಲಿ ಏನಿದೆಯಲ್ಲ, ಉಲ್ಟಾ ಆದಾಗ ಏನಾಗುತ್ತೆ, ಆ್ಯಸಿಡ್ ಮೇಲ್ಗಡೆ ಹೋದಾಗ ಮೈನಸ್ ಇರುತ್ತೆ, ಸಾಲ್ಟ್ ಮೇಲ್ಗಡೆ ಹೋದಾಗ ಮಧ್ಯದಲ್ಲಿ ಪಾಸಿಟಿವ್ ಬರುತ್ತೆ. ಸೊ ಈ ಈಕ್ವೇಷನ್ಗೆ ನಾವೇನಂತ ಕರಿತೀವಿ, ಆಂಡರ್ಸನ್ ಹಸಲ್ ಬೂಚ್ ಈಕ್ವೇಷನ್ ಫಾರ್ ಅಸಿಡಿಕ್ ಬಫರ್ ಅಂತ ಹೇಳ್ತೀವಿ. ಸೊ ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಕೊಡ್ತಾರೆ, ಆ ಪ್ರಾಬ್ಲಮ್ ಮೇಲೆ ನೀವೇನು ಮಾಡಬೇಕಾಗತ್ತೆ, ಈ ಈಕ್ವೇಷನ್ ಯೂಸ್ ಮಾಡಿಕೊಂಡು ಆ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಅಸಿಡಿಕ್ ಬಫರ್ದು ಇದಾಯಿತು. ಅದೇ ಥರ ನಾವೀಗ ಏನು ಮಾಡೋಣ, ಬೇಸಿಕ್ ಬಫರ್ಗೆ ನೋಡ್ತಾ ಹೋಗೋಣ. ಬೇಸಿಕ್ ಬಫರಲ್ಲಿ ಏನಾಗುತ್ತೆ, ಬೇಸಿಕ್ ಬಫರ್ ಅಂದ್ರೇನು, ವೀಕ್ ಆ್ಯಸಿಡ್ ಆ್ಯಂಡ್ ಸಾಲ್ಟ್ ಆಫ್ ಆ ವೀಕ್ ಆ್ಯಸಿಡು ಸಾಲ್ಟ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಿಮ್ಗೆ ಏನು, ವೀಕ್ ಆ್ಯಸಿಡು ಬೇಸ್ ಜೊತೆಗೆ, ವೀಕ್ ಬೇಸು ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸಾಲ್ಟ್ ಬರುತ್ತೆ. ಆ ಸಾಲ್ಟು ಮತ್ತು ವೀಕ್ ಬೇಸು ಅವೆರಡು ಮಿಕ್ಸರ್ಗೆ ನಾವೇನಂತ ಕರಿತೀವಿ, ಬೇಸಿಕ್ ಬಫರ್ ಅಂತ ಕರಿತೀವಿ. ಸೊ ಯೂಶಲಿ ನಾವು ಇದು ವೀಕ್ ಆಗಿರೋದನ್ನ, ವೀಕ್ ಬೇಸ್ನ ನಾವು BOH ಅಂತ ಹೇಳ್ತೀವಿ. ಬೇಸ್ ಅಂತ ಯಾವಾಗ ಹೇಳ್ತೀವಿ, ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ಗಿವ್ OH ಮೈನಸ್. ಆ್ಯಸಿಡ್ ಅಂತ ಯಾವ್ದು ಹೇಳ್ತೀವಿ, ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ಗಿವ್ H ಪ್ಲಸ್. ಹಂಗಾಗಿ ಇದನ್ನು BOH ಅಂತ ತಗೊಳ್ತಾರೆ. ಇದು ಪಾರ್ಷಲಿ ಡಿಸೋಸಿಯೇಟ್ ಆಗುತ್ತೆ, ಬಿಕಾಸ್ ಇಟ್ಸ್ ಎ ವೀಕ್ ಬೇಸ್ ಆಗಿರೋದಕ್ಕೋಸ್ಕರ B ಪ್ಲಸ್ OH ಮೈನಸ್ ಬರುತ್ತೆ. ಇಟ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಇಸ್ ಎಸ್ಟಾಬ್ಲಿಷ್ಡ್ ಬಿಟ್ವೀನ್ ದಿ ಡಿಸೋಸಿಯೇಟೆಡ್ ಅಯಾನ್ಸ್ ಆ್ಯಂಡ್ ಅಯಾನ್ಸ್ ದಟ್ ಹ್ಯಾಸ್ ಬೀನ್ ಫಾರ್ಮ್ಡ್. ಹಾಗಾಗಿ ನಾನು ಏನು ಮಾಡ್ತಾ ಹೋಗ್ತೀನಿ, ಐ ಆಮ್ ಗೋಯಿಂಗ್ ಟು ಅಪ್ಲೈ ದಿ ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡ್ತೀನಿ.
ಆವಾಗ KB ಇಸ್ ಈಕ್ವಲ್ ಟು OH ಮೈನಸ್ ದ ರಿಯಾಕ್ಟೆಂಟ್ಸ್ ಬರ್ಕೊಳ್ತೀನಿ, ಸಾರಿ ಪ್ರಾಡಕ್ಟ್ಸ್, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡೆಡ್ ಬೈ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಬರುತ್ತೆ. ಸೊ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಮಲ್ಟಿಪ್ಲೈಡ್ ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ B ಪ್ಲಸ್ ಡಿವೈಡೆಡ್ ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ BOH ಆಯಿತು. ಸೊ ನನಗೆ OH ಮೈನಸ್ ತಗೋಬೇಕು. OH ಮೈನಸ್ ಇಸ್ ಈಕ್ವಲ್ ಟು KB ಇಂಟು BOH ಮೋಲಾರ್ ಡಿವೈಡೆಡ್ ಬೈ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ B ಪ್ಲಸ್ ಇದೆ. ಅವಾಗ ನನಗೇನಾಯಿತು, OH ಮೈನಸ್ ಇಸ್ ಈಕ್ವಲ್ ಟು KB ಇಂಟು ಬೇಸ್ ಡಿವೈಡೆಡ್ ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಎ ಸಾಲ್ಟ್. ಹೇಗೆ ಹಳೇದು ಮಾಡಿದ್ವಲ್ಲ ಅದೇ ಥರ ಮಾಡ್ಕೊಂಡಿದ್ವಿ. ಅಲ್ಲಿ ಆಸಿಡ್ ಅಂತ ಇದೆ, ಇಲ್ಲೇನಾಗ್ತಿದೆ ನಮಗೆ ಬೇಸ್ ಅಂತ ಇದೆ. ನಾವು ಐ ಆಮ್ ಗೋಯಿಂಗ್ ಟು ಟೇಕ್ ದಿ ನೆಗೆಟಿವ್ ಲಾಗರಿಥಮ್ ಆ್ಯಂಡ್ ರಿವರ್ಸ್ ದಿ ಸೈನ್. ಅವಾಗ ಏನಾಗುತ್ತೆ, ಮೈನಸ್ ಲಾಗ್ H ಪ್ಲಸ್ H ಮೈನಸ್ ಇಸ್ ಈಕ್ವಲ್ ಟು ಮೈನಸ್ ಲಾಗ್ KB ಮೈನಸ್ ಲಾಗ್ ಬೇಸ್ ಬೈ ಸಾಲ್ಟ್ ಅಂತ ನಾವು ಬರ್ಕೊಂಡಿದ್ವಿ. ಸೊ ಮೈನಸ್ ಲಾಗ್ OH ಅಂದರೆ ಏನು, ಇಟ್ ಈಸ್ POH. ಮೈನಸ್ ಲಾಗ್ KB ಅಂದರೆ ಏನು, ದಟ್ ಈಸ್ PKB ಮೈನಸ್ ಲಾಗ್ ಬೇಸ್ ಬೈ ಸಾಲ್ಟ್ ಅಂತ ನಾನು ಬರ್ಕೊಳ್ತೀನಿ. ಸೊ ನನಗೆ ಇಲ್ಲ ಅದು ಪಾಸಿಟಿವ್ ಮೇಲೆ ಬೇಕು ಅಂತಂದರೆ POH PKB ಪ್ಲಸ್ ಲಾಗ್ ಆಫ್ ಸಾಲ್ಟ್ ಬೈ ಬೇಸ್ ಅಂತ ಹಾಕ್ಕೊಳ್ತೀನಿ. ಸೊ ಈ ರೀತಿಯಾಗಿ ನಾನು ಏನು ಮಾಡ್ತಾ ಹೋಗ್ತೀನಿ, ಬಫರ್ ಸೊಲ್ಯೂಷನ್ದು POHನ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಇಫ್ ಇಟ್ ಇಸ್ ಎ ಬೇಸಿಕ್ ಬಫರ್. ಬಟ್ ನನಗೆ ಏನು ಬೇಕು, PH ಬೇಕು. PH ಬೇಕು ಅಂತಂದರೆ ಯು ನೋ ದಟ್ PH ಪ್ಲಸ್ POH ಇಸ್ ಈಕ್ವಲ್ ಟು 14 ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ PH ಇಸ್ ಈಕ್ವಲ್ ಟು PHಗೆ ಏನಿದೆಯಲ್ಲ ಅದನ್ನು ನಾನು ಏನು ಮಾಡ್ತೀನಿ, PH ಇಸ್ ಈಕ್ವಲ್ ಟು, ಅಥವಾ ಇವೆರಡಕ್ಕೂ ನಿಮಗೆ ಬೇಕು ಅಂತಂದರೆ PH ಇಸ್ ಈಕ್ವಲ್ ಟು POHಗೆ ಏನು ವ್ಯಾಲ್ಯೂ ಇದೆಯಲ್ಲ ಆ ವ್ಯಾಲ್ಯೂ ಹಾಕ್ಕೊಳ್ತೀನಿ, ಇಸ್ ಈಕ್ವಲ್ ಟು 14 ಅಂತ ಹಾಕ್ಕೊಂಡು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ನಾನು ಏನು ಮಾಡ್ತೀನಿ, PH ಇಸ್ ಈಕ್ವಲ್ ಟು PKB ಪ್ಲಸ್ ಲಾಗ್ ಸಾಲ್ಟ್ ಬೈ ಆ್ಯಸಿಡ್ ಆ ಫಾರ್ಮುಲಾ ಹಾಕ್ಕೊಂಡು ನಾನು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಸೊ ಆಂಡರ್ಸನ್ಸ್ SL Booch equation is very useful in the calculating a pH of a buffer solution. ಯಾವುದೇ ಒಂದು ಬಫರ್ ಸೊಲ್ಯೂಷನ್ದು ಎಷ್ಟಿದೆ pH ಅಂತ ನಾನು ಕಂಡುಹಿಡಿಯೋದಕ್ಕೆ ನನಗೆ ಈಕ್ವೇಷನ್ ಬೇಕು. ಆ ಈಕ್ವೇಷನ್ಗೆ ನಾನು ಏನಂತ ಕರಿತೀನಿ, ಆಂಡರ್ಸನ್ಸ್ ಅಸಲ್ ಬೂಚ್ ಈಕ್ವೇಷನ್ ಅಂತ ಕರಿತೀನಿ. ಸೊ ಅದೇನು ಹೇಳುತ್ತೆ ಅಂದರೆ PH ನನಗೆ ಹೇಳ್ಬೋದು, ಬಫರ್ ಸೊಲ್ಯೂಷನ್ದು PH ಯಾಕೆ ಕಂಡುಹಿಡಬೇಕು, ಬಿಕಾಸ್ ಬಫರ್ ಸೊಲ್ಯೂಷನ್ ಇಸ್ ಒನ್ ಇನ್ ವಿಚ್ ಇಟ್ ಡಸಂಟ್ ಆಲ್ಟರ್ ಇಟ್ಸ್ PH ಐದರ್ ಆ್ಯಡಿಂಗ್ ಎ ಆಸಿಡ್ ಆರ್ ಎ ಬೇಸ್. ಹಾಗಾಗಿ ಮೆನಿ ಬಯಾಲಜಿಕಲ್ ಆಕ್ಟಿವಿಟೀಸ್, ಮೆನಿ ಕೆಮಿಕಲ್ ರಿಯಾಕ್ಷನ್ we need to maintain a proper pH, maintain a constant pH. In that case we can make use of buffers. Thank you, all the best.